ಮ್ಯಾಟ್ರೆಸ್ ಟೈಪ್ ಅಂತ ಬಂದರೆ ಕಾಯರ್ ಇದೆ, ಸ್ಪ್ರಿಂಗ್ ಇದೆ, ಮೆಮರಿ ಫೋಮ್ ಇದೆ, ಆರ್ಥೋಪೆಡಿಕ್ ಇದೆ, ಈ ಥರ ಎಲ್ಲ. ಸೊ ನನ್ನ ನೆಕ್ಸ್ಟ್ ಪ್ರಶ್ನೆ ಇಸ್, ನಾನು ಯಾವ ಥರ ಮ್ಯಾಟ್ರೆಸ್ ಚೂಸ್ ಮಾಡಬೇಕು? ಬಿಕಾಸ್ ಈಗ ಹೌ ಡು ಐ ಗೆಟ್ ಮೋರ್ ಎಜುಕೇಟೆಡ್? ಬಿಕಾಸ್ ಕೆಲವು ಕಡೆ ಸ್ಲೀಪ್ ಸ್ಟೇಷನ್ಸ್ ಇದೆ, ಅಲ್ಲಿ ಹೋಗಿ ಮಲ್ಕೊಂಡೇ ನೋಡಬೇಕಾ, ಅಥವಾ ಈಸ್ ದೇರ್ ಅ ರೆಡಿ ರೆಕನರ್ ಸೇಯಿಂಗ್ ಏನೋ ಓಕೆ ಯು ಆರ್ ಲುಕಿಂಗ್ ಫಾರ್ ABC, ದಿಸ್ ಇಸ್ ಇಟ್? ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದರೊಳಗಡೆ ಎಲ್ಲಿ ಅಥವಾ ಯಾವುದೋ ಒಂದು ಬುಕ್ ನೋಡಿಯೋ ಅಥವಾ ಯಾವುದೋ ಒಂದು ಮೊಬೈಲಲ್ಲೋ ಸೆಲೆಕ್ಟ್ ಮಾಡೋ ಪ್ರಾಡಕ್ಟ್ ಇದಲ್ಲ. ಬಿಕಾಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕಂಫರ್ಟ್ ಲೆವೆಲ್ ಅನ್ನೋದು ಇಟ್ ಇಸ್ ಎ ಸಬ್ಜೆಕ್ಟಿವ್. ಅದರೊಳಗಡೆ ನಿಮಗೆ ಬೇಕಾಗಿರೋ ಕಂಫರ್ಟ್ ಲೆವೆಲ್ಲೇ ಬೇರೆ ಥರ ಇರ್ಬೋದು. ಸೇಮ್ ಪ್ರಾಡಕ್ಟ್ ಮೇ ನಾಟ್ ಬಿ ಕಂಫರ್ಟಬಲ್ ಫಾರ್ ಮೀ. ಅದು ಈ ಕೋರ್ ಮೇಲೆ ಓವರ್ ದಿ ಸ್ಪ್ರಿಂಗ್ ಕೋರ್ ಅಥವಾ ಇರ್ಬೋದು, ನಾವು ಕೋರ್ ಅಂತ ಕರಿತೀವಿ. ಅದರ ಬೇಸಿಕಲಿ 3 ಥಿಂಗ್ಸ್. ಒಂದು ಟಾಪಿಂದ ನೋಡ್ಕೊಂಡು ಬಂದರೆ ಕಂಫರ್ಟ್ ಲೆವೆಲ್, ಸಪೋರ್ಟ್ ಲೆವೆಲ್ ಆ್ಯಂಡ್ ದ ಕೋರ್. ಕೋರ್ ಈಸ್ ಸ್ಪ್ರಿಂಗ್ ಆಗಿರ್ಬೋದು, ಕಾಯರ್ ಆಗಿರ್ಬೋದು, ಅಥವಾ ಫೋಮ್ ಆಗಿರ್ಬೋದು. ಈ ನಾವು ಅದನ್ನು ನೋಡ್ಕೊಂಡು ಬರೋವಾಗ ಈ ಕಂಫರ್ಟ್ ಲೆವೆಲ್ ಅನ್ನೋದು ವೆರಿ ಕ್ರೂಷಿಯಲ್ ಆಗುತ್ತೆ. ಯಾವ ಕೋರ್ ಮೇಲೆ ನಾವು ಕಂಫರ್ಟ್ ಲೆವೆಲ್ನ ಬಿಲ್ಡ್ ಮಾಡಿದ್ದೀವಿ ಅನ್ನೋದು ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ಈ ಮ್ಯಾಟ್ರಸ್ನ ಸೆಲೆಕ್ಟ್ ಮಾಡೋದು ನಾಟ್ ಥ್ರೂ ಬುಕ್ ಆರ್ ನಾಟ್ ಥ್ರೂ ಮೊಬೈಲ್, ಆರ್ ಯು ಹ್ಯಾವ್ ಟು ರಿಯಲಿ ಎಕ್ಸ್ಪೀರಿಯನ್ಸ್ ಇಟ್. ಮ್ಯಾಟ್ರಸ್ನ ನಾವು ತೊಗೊಬೇಕು ಅಂದರೆ ಬಿಕಾಸ್ ಅದು ನಾವು ಮಲಗೋ ಒಂದು ವಸ್ತು ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಡ್ರಿವನ್ ಪ್ರಾಡಕ್ಟ್. ನೀವು ಸಾಕಷ್ಟು ಅದಕ್ಕೆ ಇವಾಗೆಲ್ಲ ಫೆಸಿಲಿಟೀಸ್ ಇದೆ. ಶೋರೂಮ್ಗಳಲ್ಲಿ, ನಮ್ಮ ಡೀಲರ್ ಪಾಯಿಂಟ್ಗಳಲ್ಲಿ ಹೋಗಿ ಆ ಮ್ಯಾಟ್ರಸ್ನ ಎಕ್ಸ್ಪೀರಿಯನ್ಸ್ ಮಾಡಿ ನಾವು ಆ ಮ್ಯಾಟ್ರಸ್ನ ತೊಗೊಳ್ಬೇಕು. ಎಕ್ಸ್ಪೀರಿಯನ್ಸ್ ಮಾಡುವಾಗ ಏನಾಗುತ್ತೆ, ತುಂಬ ವೆರೈಟೀಸ್ ಇರೋದ್ರಿಂದ ಯು ಕ್ಯಾನ್ ಸೆಲೆಕ್ಟ್ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್. ಈ ಕೋರ್ ಮೇಲೆ, ಬೋನೆಲ್ ಮೇಲೆ 1 ಇಂಚ್ ಅಪೋಲ್ಸ್ಟ್ರಿ ಅಥವಾ ಕುಷನಿಂಗ್ ಮಟೀರಿಯಲ್ ಯೂಸ್ ಮಾಡಿರ್ಬೋದು. ಪಾಕೆಟೆಡ್ ಮೇಲೆ 2 ಇಂಚದು ಇದು ಯೂಸ್ ಮಾಡಿ. ದೀಸ್ ಆರ್ ಆಲ್ ದ ಮಾಡೆಲ್ಸ್. ನೀವು ಮೆನ್ಷನ್ ಮಾಡಿದಾಗೆ ಮೆಮರಿ ಫೋಮ್ ಇದೆ, ಲೆಟೆಕ್ಸ್ ಇದೆ, ನಾರ್ಮಲ್ PU ಫೋಮ್ ಇದೆ, ರಿಬಾಂಡೆಡ್ ಫೋಮ್ಸ್ ಇದೆ. ತುಂಬಾ ಮಾಡೆಲ್ಸ್ ಇದೆ. ನಮ್ಮ ಪ್ರೈಸ್ ಲಿಸ್ಟೇ ನೋಡಿದ್ರೆ ದರ್ ಆರ್ 52 ಮಾಡೆಲ್ಸ್. ಕಸ್ಟಮರ್ ಕನ್ಫ್ಯೂಸ್ ಆಗೋಗ್ಬಿಡ್ತಾರೆ. ಯಾಕೆ 52 ಮಾಡೆಲ್ಸ್ ಅಂದರೆ ಎಲ್ಲನೂ ಬೇಕಾಗುತ್ತೆ. ಮೇ ಬಿ ಒಂದು ಪ್ರಾಡಕ್ಟು 20% ಮೂಮೆಂಟ್ ಇದ್ದರೆ ಇನ್ನೊಂದು ಪ್ರಾಡಕ್ಟು 5% ಇರ್ಬೋದು. ಬಟ್ ಎಲ್ಲ ಟೈಪ್ ಆಫ್ ಕಸ್ಟಮರ್ಸ್ ಇದ್ದಾರೆ. ಕೆಲವರು ಕುಷನಿಂಗ್ ಜಾಸ್ತಿ ಬೇಕು ಅನ್ನೋರು ಇದ್ದಾರೆ, ಅಪ್ಹೋಲ್ಸ್ಟ್ರಿ ಥಿಕ್ನೆಸ್ ಜಾಸ್ತಿ ಬೇಕು ಅನ್ನೋರು ಇದ್ದಾರೆ. ನಮ್ಮ ಮ್ಯಾಟ್ರಸ್ ಅಂತ ತೊಗೊಂಡಾಗ ಟಾಪಲ್ಲಿ ಫ್ಯಾಬ್ರಿಕ್ ಥಿಕ್ನೆಸ್ಸು ಹತ್ತತ್ರ 150 GSM ಇಂದ 650 GSM ವರೆಗೂ ಫ್ಯಾಬ್ರಿಕ್ಕು ಕನ್ಸ್ಟ್ರಕ್ಷನ್ ಬರುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ಟ್ರೀಟೆಡ್ ಫ್ಯಾಬ್ರಿಕ್ಸ್, ಅಲೋವೆರಾ ಫ್ಯಾಬ್ರಿಕ್, ಕೂಲ್ ಜೆಲ್ ಫ್ಯಾಬ್ರಿಕ್, ಈ ಥರ ಡಿಫ್ರೆಂಟ್ ಟ್ರೀಟೆಡ್ ಫ್ಯಾಬ್ರಿಕ್ಸ್ ಕೂಡ ಇರುತ್ತೆ. ದೀಸ್ ಆಲ್ ದ ಥಿಂಗ್ಸ್ ಆ್ಯಡ್ಸ್ ಟು ಕಂಫರ್ಟ್ ಆ್ಯಂಡ್ ಹೆಲ್ತ್. ವಾವ್. ಸೊ ನಾವು ಹೌ ಡು ಐ ಪಿಕ್ ಮೈ ಮ್ಯಾಟ್ರಸ್ ಅನ್ನೋದಕ್ಕೆ ಏಜ್ ಗ್ರೂಪ್ಸಲ್ಲಿ ಏನಾದ್ರು ಇದೆಯಾ? ಫಾರ್ ಎಕ್ಸಾಂಪಲ್ ಯಂಗ್ ಸ್ಟೂಡೆಂಟ್ಸ್ಗೆ ಈ ಥರ ಕ್ಯಾಟಗರಿ, 20 to 30 ಇರೋರಿಗೆ 30 to 50, 50 to ಹೌದು 60, 70 ಇದೆ. ನಾರ್ಮಲಿ ಯಂಗಸ್ಟರ್ಸ್ ಎಲ್ಲರೂ ಇದನ್ನು ಸ್ಪ್ರಿಂಗ್ ಮ್ಯಾಟ್ರಸ್ನ ಪ್ರಿಫರ್ ಮಾಡ್ತಾರೆ. ಏಜ್ ಲೆಟಸ್ ಸೀನಿಯರ್ ಸಿಟಿಸನ್ 60+ ಇರೋರಿಗೆಲ್ಲ ನಾರ್ಮಲಿ ದೇ ಪ್ರಿಫರ್ ರಿಬಾಂಡೆಡ್ ಮ್ಯಾಟ್ರಸ್ ಅಂತ, ಆರ್ ಎ ಫರ್ಮ್ ಮ್ಯಾಟ್ರಸ್ನ ಪ್ರಿಫರ್ ಮಾಡ್ತಾರೆ. ರಿಬಾಂಡೆಡ್ ಅಂದರೆ ಇಟ್ ಇಸ್ ಎ ರೀಸೈಕಲ್ಡ್ ಒನ್. ಈ ಪಾಲಿಯೂರಿಥಿನ್ ಫೋಮ್ನಿಂದ ಫೋಮ್ ಮಾಡಿದಾಗ ಅದರೊಳಗೆ ನಾವು ಮ್ಯಾಟ್ರಸ್ ಜನ್ರೇಟ್ ಮಾಡಿದಾಗ ದರ್ ಆರ್ ವೇಸ್ಟ್ ಜನ್ರೇಷನ್ ಆಗುತ್ತೆ ಅದರೊಳಗಡೆ. ಅದು ಟ್ರಿಮ್ ವೇಸ್ಟ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಸೈಜಿಂದ ನಾನ್ ಸ್ಟ್ಯಾಂಡರ್ಡ್ ಸೈಜ್ ಮಾಡೋವಾಗ ಜನ್ರೇಟ್ ಆಗಿರೋ ವೇಸ್ಟ್ ಆಗಿರ್ಬೋದು, ಪ್ರೊಡಕ್ಷನ್ ವೇಸ್ಟೇಜ್ ಆಗಿರ್ಬೋದು. ಇದನ್ನೆಲ್ಲ ಚಿಪ್ ಮಾಡಿ ತಿರ್ಗಾ ರೀಸೈಕಲ್ ಮಾಡಿ ಅದನ್ನು ಮತ್ತೆ ಒಂದು ಬ್ಲಾಕ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅದು ದಟ್ ಕಮ್ಸ್ ವಿತ್ ಹೆವಿ ಡೆನ್ಸಿಟಿ, ಅಂದರೆ ವೆರಿ ಹಾರ್ಡ್ ಬರುತ್ತದು. 80 ಡೆನ್ಸಿಟಿ, 70 ಡೆನ್ಸಿಟಿ ಈ ಥರ ಅದು ಬರೋವಾಗ ಏನಾಗುತ್ತೆ, ದಟ್ ಗಿವ್ಸ್ ದ ವೆರಿ ವೆರಿ ಹಾರ್ಡ್ ಸರ್ಫೇಸ್, ನಾಟ್ ಲೈಕ್ ಫ್ಲೈವುಡ್ ಆರ್ ಪೀಸ್ ಆಫ್ ಗ್ರಾನೈಟ್, ಬಟ್ ದಟ್ ಗಿವ್ಸ್ ಎ ವೆರಿ ಫರ್ಮ್ ಸಪೋರ್ಟ್. ನಾರ್ಮಲಿ 60+ ಏಜ್ನವರು ಆ ಥರ ಒಂದು ಕೋರ್ ವಿತ್ ಎ ಲೇಯರ್ ಆಫ್ ಕಂಫರ್ಟ್ ಲೆವೆಲ್ ಇರೋ ಮ್ಯಾಟ್ರಸ್ಗಳನ್ನ ಯೂಸ್ ಮಾಡ್ತಾರೆ. ವೆನ್ ಇಟ್ ಕಮ್ಸ್ ಟು ಸ್ಟೂಡೆಂಟ್ಸ್ ಆ್ಯಂಡ್ ಯಂಗರ್ ಜನ್ರೇಷನ್, ಅವರೆಲ್ಲರೂ ಸ್ಪ್ರಿಂಗ್ ಮ್ಯಾಟ್ರಸ್ನ ಲೈಕ್ ಮಾಡ್ತಾರೆ. ಯಾಕೆಂದರೆ ದಟ್ ಈಸ್ ಮೋರ್ ಲೆವೆಲ್ ಆಫ್ ಕಂಫರ್ಟ್ ಈಸ್ ವೆರಿ ಹೈ ಇನ್ ದ್ಯಾಟ್. ಇಟ್ ಈಸ್ ಡ್ಯೂರೆಬಲ್, ಇಟ್ ಈಸ್ ಸ್ಟೈಲಿಶ್, ಇಟ್ ಲುಕ್ಸ್ ಎಲೆಗೆಂಟ್. ಆ ಒಂದು ರೀಸನ್ನಿಂದ ಸ್ಪ್ರಿಂಗ್ ಮ್ಯಾಟ್ರಸ್ನ ಪ್ರಿಫರ್ ಮಾಡ್ತಾರೆ. ಟೆಕ್ನಿಕಲಿ ಹೇಳಬೇಕು ಅಂದರೆ ಈ ಕಾಯರ್, ಫೋಮ್, ಸ್ಪ್ರಿಂಗ್ ಅಥವಾ ರಿಬಾಂಡೆಡ್ ಮ್ಯಾಟ್ರಸ್ ಕಂಪ್ಯಾರಿಸನ್ ನೋಡುವಾಗ ಒಂದು 8 ಇಂಚ್ ಮ್ಯಾಟ್ರಸ್ ಥಿಕ್ನೆಸ್ ಮ್ಯಾಟ್ರಸ್ ಥಿಕ್ನೆಸ್ ವೈಸ್ ತೊಗೊಂಡಾಗ 8 ಇಂಚ್ ಮ್ಯಾಟ್ರಸಲ್ಲಿ ಆಲ್ಮೋಸ್ಟ್ 70% ಆಫ್ ದಿ ವಾಲ್ಯೂಮ್ ಈಸ್ ಫಿಲ್ಡ್ ವಿತ್ ಏರ್. ಇಟ್ ಈಸ್ ಫ್ರೀ.
ಓ ಅಂದರೆ ಈಗ ನೀವು ಬ್ಲಾಕ್ ಅಲ್ಲ, ಇಟ್ ಇಸ್ ನಾಟ್ ಎ ಬ್ಲಾಕ್, ಸ್ಪ್ರಿಂಗ್ ಆಗಿರೋದ್ರಿಂದ ಅಷ್ಟು ಏರ್ ಸರ್ಕ್ಯುಲೇಷನ್ ಅಲ್ಲಿರುತ್ತೆ, ಸೊ ದಟ್ ಮ್ಯಾಟ್ರೆಸ್ ವಿಲ್ ಬಿ ಫ್ರೆಶ್. ಅದಕ್ಕೆ ನಾವು ಇನ್ಫ್ಯಾಕ್ಟ್ ಏರ್ ವೆಂಟಿಲೇಟರ್ ಅನ್ನೋದು ಕೂಡ ಇರುತ್ತೆ ಮ್ಯಾಟ್ರೆಸ್ಸಲ್ಲಿ. ಹಾಗಿರೋದ್ರಿಂದ ಏರ್ ಎಕ್ಸ್ಚೇಂಜ್ ಆಗುತ್ತೆ, ಮ್ಯಾಟ್ರೆಸ್ ಫ್ರೆಶ್ ಆಗಿರುತ್ತೆ. ಬೇರೆ ಪ್ರಾಡಕ್ಟ್ಗಳಲ್ಲಿ ಏನಾಗುತ್ತೆ, ಈ ಮ್ಯಾಟ್ರೆಸ್ ಆಲ್ಸೋ ಅಟ್ರಾಕ್ಟ್ಸ್ ಲಾಟ್ ಆಫ್ ಡಸ್ಟ್ ಮೈಟ್ಗಳು ಅಟ್ರಾಕ್ಟ್ ಆಗುತ್ತೆ. ಬಿಕಾಸ್ ರೂಮಲ್ಲಿ ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ನಡೆಯುವಾಗ ದಟ್ ಈಸ್ ಅ ಒನ್ ಪ್ಲೇಸ್ ವೇರ್ ಅಟ್ರಾಕ್ಟ್ಸ್ ದ ಡಸ್ಟ್. ಸ್ಪಾಂಜ್ ಥರ ಎಲ್ಲ ಅದೇ ಎಲ್ಲ ಹಿರ್ಕೊಂಡ್ಬಿಡುತ್ತೆ. ಹಿರ್ಕೊಳ್ಳೋದು ನಮ್ಮ ಒಂದು ಸ್ಟಡಿ ಪ್ರಕಾರ ಓವರ್ ಎ ಪೀರಿಯಡ್ ಆಫ್ ಲೆಟಸ್ ಎ 3 years ಆರ್ 5 years ಡೌನ್ ದ ಲೈನ್, ಮ್ಯಾಟ್ರೆಸ್ಸು ಪರ್ಚೇಸ್ ಮಾಡೋವಾಗ ಒಂದು 20 kg ಇದ್ದರೆ ಅದ್ರದ್ದು ವೇಟು ಒಂದು 2-3 kg ಜಾಸ್ತಿ ಆಗಿರುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ದಟ್ ಮೀನ್ಸ್ ಅದಕ್ಕೆ ಎಲ್ಲಿಂದ ಬಂತು ವೇಟ್? ಇಟ್ ಅಟ್ರಾಕ್ಟ್ಸ್ ಸೋ ಮಚ್ ಆಫ್ ಡಸ್ಟ್. So which means to say, follow-up question, how should I take care of my mattress? ಮ್ಯಾಟ್ರೆಸ್ಗೆ ಆ್ಯಕ್ಚುಲಿ ಮಿನಿಮಮ್ ಮೇಂಟೆನೆನ್ಸ್ ಇದೆ, ವೆರಿ ಮಿನಿಮಮ್ ಮೇಂಟೆನೆನ್ಸ್. ಅಂದರೆ ಮ್ಯಾಟ್ರೆಸ್ ಶುಡ್ ಬಿ ಯೂಸ್ಡ್ ವಿತ್ ಮ್ಯಾಟ್ರೆಸ್ ಪ್ರೊಟೆಕ್ಟರ್. ಒಂದು ಮ್ಯಾಟ್ರೆಸ್ ಪ್ರೊಟೆಕ್ಟರ್, ವಾಟರ್ ಪ್ರೂಫ್ ಪ್ರೊಟೆಕ್ಟರ್ ಬರುತ್ತೆ. ಅದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಆಲ್ ದಿಸ್ ಡಸ್ಟ್ ಮೈಟ್ಸ್ ಇಟ್ ಕಾಂಟ್ ಗೆಟ್ ಇನ್ ಎಟ್ ಆಲ್. ಸೊ ಮ್ಯಾಟ್ರೆಸ್ ಯಾವಾಗಲೂ ಫ್ರೆಶ್ ಆಗಿರುತ್ತೆ. ಒನ್ಸ್ ಇನ್ 3 months ಅದನ್ನು ರೊಟೇಟ್ ಮಾಡಬೇಕು. ಯಾಕೆಂದರೆ ಒಂದೇ ಸ್ಟೈಲಲ್ಲಿ ನಾವು ನಾರ್ಮಲಿ ಒಬ್ಬರು ಮಲಗೋ ಪೋಶ್ಚರು ಒಂದೇ ಥರ ಇರುತ್ತೆ. ನಾರ್ಮಲಿ ನಿದ್ದೆ ಬರೋವರೆಗೂ ಒಬ್ಬರು ಬ್ಯಾಕಲ್ಲಿ ಮಲಗಿರ್ತಾರೆ, ಅಥವಾ ಲೆಫ್ಟ್ ಶೋಲ್ಡರ್, ರೈಟ್ ಶೋಲ್ಡರ್, ಸ್ಟೊಮಕ್, ಈ ಥರ ನಿದ್ದೆ ಬರೋವಾಗ ನಾರ್ಮಲಿ ಒಂದೇ ಪೋಶ್ಚರಲ್ಲಿ ಮಲಗಿರ್ತಾರೆ. ಆಮೇಲೆ ನಿದ್ದೆ ಬಂದ ಮೇಲೆ ಡಿಫ್ರೆಂಟ್ ಪೋಶ್ಚರಲ್ಲಿ ಚೇಂಜ್ ಆಗಿರ್ತಾರೆ. ಸೊ ಆ ಒಂದು ಪೋಶ್ಚರಲ್ಲಿ ಮಲಗೋವಾಗ ಅದೇ ಪೋಶ್ಚರಲ್ಲಿ ಕುಷನಿಂಗ್ ಮಟೀರಿಯಲ್ ಒಂದು ಬಾಡಿಯ ಪ್ರೊಫೈಲ್ ತೊಗೊಳೋದ್ರಿಂದ ಅಲ್ಲಿ ವಿ ಕ್ಯಾನ್ ಸಿ ಎ ಕೈಂಡ್ ಆಫ್ ಡಿಪ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ರೈಟ್. ಅದನ್ನು ನಾವು ಒಂದು ಲೆಗ್ ಸೈಡ್ನ ಹೆಡ್ ಸೈಡ್ನ ಲೆಗ್ ಸೈಡ್ ಅಂತ ರೊಟೇಟ್ ಮಾಡಿದ್ರೆ ಒನ್ಸ್ ಇನ್ 3 months ಆ ಒಂದು ಡೆಂಟ್ನ ನಾವು ಕಡಿಮೆ ಮಾಡ್ಬೋದು. ಅದೇ ಥರ ಅದರ ರಿವರ್ಸಿಬಲ್ ಮ್ಯಾಟ್ರೆಸ್, ಅದನ್ನು ರಿವರ್ಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಮ್ಯಾಟ್ರೆಸ್ಸಲ್ಲಿ ಇನ್ಫ್ಯಾಕ್ಟ್ ಇಟ್ ಕಮ್ಸ್ ವಿತ್ ದಟ್ ಇನ್ಸ್ಟ್ರಕ್ಷನ್. ನೀವು ಫಸ್ಟ್ 3 months ಜನವರಿ, ಫೆಬ್ರವರಿ, ಮಾರ್ಚ್ ಯಾವ ಡೈರೆಕ್ಷನಲ್ಲಿ ಯೂಸ್ ಮಾಡಬೇಕು, ನೆಕ್ಸ್ಟ್ 3 months ಯಾವ ಥರ ಯೂಸ್ ಮಾಡಬೇಕು. Mattress itself you have to rotate. Yeah, mattress itself you have to rotate. Those are the very minimum maintenance required for the mattress, for the to get best out of that mattress.